ಕೋಟೆನಾಡಲ್ಲೀಗ ಹಬ್ಬದ ವಾತಾವರಣ. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಗರದ ಹೊರವಲಯದ ಮಾದರ ಚೆನ್ನಯ್ಯ ಗುರುಪೀಠದ ಆವರಣ ಈಗ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ಸಜ್ಜಾಗ್ತಾ ಇದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಬಿಎಸ್ವೈ ಅಭಿಮಾನೋತ್ಸವಕ್ಕಾಗಿ ಭರ್ಜರಿ ಸಿದ್ಧತೆ. ಶಾಸಕರಾದ ಮುನಿರತ್ನ, ವಿಶ್ವನಾಥರಿಂದ ವೀಕ್ಷಣೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕಾಗಿ ಭರ್ಜರಿ ಸಿದ್ಧತೆಗಳು ನಡೀತಾ ಇವೆ. ನಗರದ ಹೊರವಲಯದ ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದ ಸುಮಾರು 60 ಎಕರೆಗೂ ಅಧಿಕ ವಿಸ್ತೀರ್ಣದ ಪ್ರದೇಶದಲ್ಲಿ ಮೇ 9ರಂದು ಬೃಹತ್ ಅಭಿಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸುಮಾರು 20 ಎಕರೆಗೂ ಹೆಚ್ಚು ಸ್ಥಳ ಅವಕಾಶದಲ್ಲಿ ಸುಮಾರು ಜರ್ಮನ್ ಟೆಂಟ್ಗಳ ಮೂಲಕ ಬರುವಂತ ಜನರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗ್ತಿದೆ. ಯಾವುದೇ ಕಾರಣಕ್ಕೂ ಯಾವೊಬ್ಬ ಅಭಿಮಾನಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯಲ್ಲಿ ಈ ಜರ್ಮನ್ ಟೆಂಟ್ ಕೆಳಗಡೆ ಹೈದರಾಬಾದ್ ಇಂದ ತರಿಸಲಾಗುವಂತಹ ಫಾಗ್ ಫ್ಯಾನ್ಗಳ ಮೂಲಕ ಈ ಬಿಸಿಲು ಅಂದ್ರೆ ಚಿತ್ರದುರ್ಗದಲ್ಲಿ ಸಾಕಷ್ಟು 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ. ಈ ಬಿಸಿಲಿಗೆ ಜನರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರದು. ಮತ್ತೆ ಈ ರೀತಿಯಲ್ಲಿ ಸಾಕಷ್ಟು ನೆರಳಿನ ವ್ಯವಸ್ಥೆ ಕೂಡ ಮಾಡಲಾಗ್ತಿದೆ. ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಜನರಿಗೆ ನೆರಳು ನೀಡಲು ಬೃಹತ್ ಜರ್ಮನ್ ಟೆಂಟ್ಗಳನ್ನು ಅಳವಡಿಸಲಾಗ್ತಾ ಇದ್ದು ಇಡೀ ಮೈದಾನ ಈಗ ಕೇಸರಿಮಯವಾಗಿದೆ. ಇನ್ನು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ಸಂಸದ ಗೋವಿಂದ ಕಾರಜೋಳ ವಹಿಸಿಕೊಂಡಿದ್ದು ದಿನದ 24 ಗಂಟೆಯೂ ಕೂಡ ಕೆಲಸಗಳು ಭರದಿಂದ ಸಾಗುತ್ತಿವೆ. ಇಂದು ಶಾಸಕರಾದ ಮುನಿರತ್ನ, ವಿಶ್ವನಾಥ್ ಹಾಗೂ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮುನಿಸ್ವಾಮಿ, ಪ್ರೀತಂ ಗೌಡ ಸೇರಿದಂತೆ ನಾಯಕರ ದಂಡೆ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಯಡಿಯೂರಪ್ಪನವರ ಸಾಧನೆ ಬಹುಶಃ ಈ ರಾಜ್ಯ ಕಂಡಂತ ಒಂದು ರೈತ ಹೋರಾಟಗಾರರು ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂಥವ್ರು ಬಹಳ ಅಪರೂಪ. ರಾಜಕಾರಣದಲ್ಲಿ ಏನಾದ್ರು ಒಂದು ವೇಳೆ ರಾಜಕಾರಣದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ, ನಂಬುದವ್ರನ್ನ ಕೈ ಬಿಡಲ್ಲ ಅನ್ನೋ ಒಂದು ಹೆಸರು ಯಾರಿಗನ್ನ ಇದ್ರೆ ಆ ಮೊದಲನೇ ಸಾಲಿನಲ್ಲಿ ಯಡಿಯೂರಪ್ಪನವರು ಇರ್ತಾರೆ. ಅಂತ ಯಡಿಯೂರಪ್ಪನವರ ಒಂದು ಕಾರ್ಯಕ್ರಮನ 50 ವರ್ಷದ ಅವರ ಹೋರಾಟದ ಜೀವನದ ಬಗ್ಗೆ, 50 ವರ್ಷದ ರಾಜಕೀಯದ ಸಾಧನೆ ಬಗ್ಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಸೇರಿರೋದು ಬಹಳ ಸಂತೋಷ. ಈ ಅಭಿಮಾನೋತ್ಸವದ ಹೈಲೈಟ್ ಅಂದ್ರೆ ಅದು ಅನ್ನದಾಸೋಹ. ಕಾರ್ಯಕ್ರಮಕ್ಕೆ ಬರುವಂತಹ ಲಕ್ಷಾಂತರ ಅಭಿಮಾನಿಗಳಿಗೆ ಯಾವುದೇ ಕೊರತೆಯಾಗಬಾರದು ಅಂತ ಬೆಂಗಳೂರು ಭಾಗದ ಬಿಜೆಪಿ ಶಾಸಕರಿಗೆ ಊಟದ ಜವಾಬ್ದಾರಿ ನೀಡಲಾಗಿದೆ. 100ಕ್ಕೂ ಹೆಚ್ಚು ಊಟದ ಕೌಂಟರ್ಗಳನ್ನು ತೆರೆಯಲಾಗ್ತಾ ಇದೆ. ಬಿಸಿಲಿನ ಹಿನ್ನೆಲೆ ನೀರು, ಮಜ್ಜಿಗೆ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಟೊಮೊಟೊ ಬಾತು, ಮೊಸರನ್ನ, ಉಪ್ಪಿನಕಾಯಿ ಮತ್ತು ಮೈಸೂರು ಪಾಕ್ ಇದನ್ನು ಕೊಡಬೇಕು. 12 ಗಂಟೆ ಆದ ನಂತರ ವೆಜಿಟೇಬಲ್ ಪಲಾವು, ಮೊಸರನ್ನ ಕಾಮನ್ ಆಗಿರ್ತದೆ ಬಿಸಿಲಿರೋದ್ರಿಂದ, ಮತ್ತೆ ಮೈಸೂರು ಪಾಕು ಉಳಿಕೆದು ಕೊಡ್ತೀವಿ. ಮತ್ತೆ ಕುಡಿಯೋ ನೀರನ್ನ, ಬಾಟಲ್ ನೀರನ್ನ, ಮಿನರಲ್ ವಾಟರ್ನ ಕೂಡ ಕೊಡ್ತೀವಿ. ಇದೇ ಮೇ 9ಕ್ಕೆ ಚಿತ್ರದುರ್ಗ ಸಾಕ್ಷಿಯಾಗಲಿರುವಂತಹ ಈ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸಂಸದ ಗೋವಿಂದ ಕಾರಜೋಳ, ರಮೇಶ್ ಗೌಡ ಅವರ ನೇತೃತ್ವದಲ್ಲಿ ಇಡೀ ತಂಡ ಕೋಟೆನಾಡಿನಲ್ಲಿ ಇತಿಹಾಸವನ್ನು ಬರೆಯಲು ಸಜ್ಜಾಗಿದೆ. ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದ ಗಮನ ಈಗ ಚಿತ್ರದುರ್ಗದತ್ತ ನೆಟ್ಟಿದೆ. ವೀರೇಶ್ ವಿ, ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ. ಕೋಟೆನಾಡಲ್ಲೀಗ ಹಬ್ಬದ ವಾತಾವರಣ. ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಗರದ ಹೊರವಲಯದ ಮಾದರ ಚೆನ್ನಯ್ಯ ಗುರುಪೀಠದ ಆವರಣ ಈಗ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ಸಜ್ಜಾಗ್ತಾ ಇದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಬಿಎಸ್ವೈ ಅಭಿಮಾನೋತ್ಸವಕ್ಕಾಗಿ ಭರ್ಜರಿ ಸಿದ್ಧತೆ. ಶಾಸಕರಾದ ಮುನಿರತ್ನ, ವಿಶ್ವನಾಥರಿಂದ ವೀಕ್ಷಣೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕಾಗಿ ಭರ್ಜರಿ ಸಿದ್ಧತೆಗಳು ನಡೀತಾ ಇವೆ. ನಗರದ ಹೊರವಲಯದ ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದ ಸುಮಾರು 60 ಎಕರೆಗೂ ಅಧಿಕ ವಿಸ್ತೀರ್ಣದ ಪ್ರದೇಶದಲ್ಲಿ ಮೇ 9ರಂದು ಬೃಹತ್ ಅಭಿಮಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸುಮಾರು 20 ಎಕರೆಗೂ ಹೆಚ್ಚು ಸ್ಥಳ ಅವಕಾಶದಲ್ಲಿ ಸುಮಾರು ಜರ್ಮನ್ ಟೆಂಟ್ಗಳ ಮೂಲಕ ಬರುವಂತ ಜನರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗ್ತಿದೆ. ಯಾವುದೇ ಕಾರಣಕ್ಕೂ ಯಾವೊಬ್ಬ ಅಭಿಮಾನಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯಲ್ಲಿ ಈ ಜರ್ಮನ್ ಟೆಂಟ್ ಕೆಳಗಡೆ ಹೈದರಾಬಾದ್
ಇಂದ ತರಿಸಲಾಗುವಂತಹ ಫಾಗ್ ಫ್ಯಾನ್ಗಳ ಮೂಲಕ ಒಂದು ಈ ಬಿಸಿಲು ಅಂದ್ರೆ ಚಿತ್ರದುರ್ಗದಲ್ಲಿ ಸಾಕಷ್ಟು 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ. ಈ ಬಿಸಿಲಿಗೆ ಜನರಿಗೆ ಯಾರಿಗೂ ಕೂಡ ತೊಂದರೆ ಆಗಬಾರದು ಮತ್ತೆ ಈ ರೀತಿಯಲ್ಲಿ ಸಾಕಷ್ಟು ನೆರಳಿನ ವ್ಯವಸ್ಥೆ ಕೂಡ ಮಾಡಲಾಗ್ತಿದೆ. ಬಿಸಿಲಿನ ತಾಪ ಹೆಚ್ಚಾಗಿರುವುದರಿಂದ ಜನರಿಗೆ ನೆರಳು ನೀಡಲು ಬೃಹತ್ ಜರ್ಮನ್ ಟೆಂಟ್ಗಳನ್ನು ಅಳವಡಿಸಲಾಗ್ತಾ ಇದ್ದು ಇಡೀ ಮೈದಾನ ಈಗ ಕೇಸರಿಮಯವಾಗಿದೆ. ಇನ್ನು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ಸಂಸದ ಗೋವಿಂದ ಕಾರಜೋಳ ವಹಿಸಿಕೊಂಡಿದ್ದು ದಿನದ 24 ಗಂಟೆಯೂ ಕೂಡ ಕೆಲಸಗಳು ಭರದಿಂದ ಸಾಗುತ್ತಿವೆ. ಇಂದು ಶಾಸಕರಾದ ಮುನಿರತ್ನ, ವಿಶ್ವನಾಥ್ ಹಾಗೂ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮುನಿಸ್ವಾಮಿ, ಪ್ರೀತಂ ಗೌಡ ಸೇರಿದಂತೆ ನಾಯಕರ ದಂಡೆ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಯಡಿಯೂರಪ್ಪನವರ ಸಾಧನೆ ಬಹುಶಃ ಈ ರಾಜ್ಯ ಕಂಡಂತ ಒಂದು ರೈತ ಹೋರಾಟಗಾರರು ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂಥವ್ರು ಬಹಳ ಅಪರೂಪ ರಾಜಕಾರಣದಲ್ಲಿ. ಏನಾದ್ರು ಒಂದು ವೇಳೆ ರಾಜಕಾರಣದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ, ನಂಬುದವ್ರನ್ನ ಕೈ ಬಿಡಲ್ಲ ಅನ್ನೋ ಒಂದು ಹೆಸರು ಯಾರಿಗನ್ನ ಇದ್ರೆ ಆ ಮೊದಲನೇ ಸಾಲಿನಲ್ಲಿ ಯಡಿಯೂರಪ್ಪನವರು ಇರ್ತಾರೆ. ಅಂತ ಯಡಿಯೂರಪ್ಪನವರ ಒಂದು ಕಾರ್ಯಕ್ರಮನ 50 ವರ್ಷದ ಅವರ ಹೋರಾಟದ ಜೀವನದ ಬಗ್ಗೆ, 50 ವರ್ಷದ ರಾಜಕೀಯದ ಸಾಧನೆ ಬಗ್ಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಸೇರಿರೋದು ಬಹಳ ಸಂತೋಷ. ಈ ಅಭಿಮಾನೋತ್ಸವದ ಹೈಲೈಟ್ ಅಂದ್ರೆ ಅದು ಅನ್ನದಾಸೋಹ. ಕಾರ್ಯಕ್ರಮಕ್ಕೆ ಬರುವಂತಹ ಲಕ್ಷಾಂತರ ಅಭಿಮಾನಿಗಳಿಗೆ ಯಾವುದೇ ಕೊರತೆಯಾಗಬಾರದು ಅಂತ ಬೆಂಗಳೂರು ಭಾಗದ ಬಿಜೆಪಿ ಶಾಸಕರಿಗೆ ಊಟದ ಜವಾಬ್ದಾರಿ ನೀಡಲಾಗಿದೆ. 100ಕ್ಕೂ ಹೆಚ್ಚು ಊಟದ ಕೌಂಟರ್ಗಳನ್ನು ತೆರೆಯಲಾಗ್ತಾ ಇದೆ. ಬಿಸಿಲಿನ ಹಿನ್ನೆಲೆ ನೀರು, ಮಜ್ಜಿಗೆ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಟೊಮೊಟೊ ಬಾತು, ಮೊಸರನ್ನ, ಉಪ್ಪಿನಕಾಯಿ ಮತ್ತು ಮೈಸೂರು ಪಾಕ್ ಇದನ್ನು ಕೊಡಬೇಕು. 12 ಗಂಟೆ ಆದ ನಂತರ ವೆಜಿಟೇಬಲ್ ಪಲಾವು, ಮೊಸರನ್ನ ಕಾಮನ್ ಆಗಿರ್ತದೆ ಬಿಸಿಲಿರೋದ್ರಿಂದ, ಮತ್ತೆ ಮೈಸೂರು ಪಾಕು ಉಳಿಕೆದು ಕೊಡ್ತೀವಿ. ಮತ್ತೆ ಕುಡಿಯೋ ನೀರನ್ನ, ಬಾಟಲ್ ನೀರನ್ನ, ಮಿನರಲ್ ವಾಟರ್ನ ಕೂಡ ಕೊಡ್ತೀವಿ. ಇದೇ ಮೇ 9ಕ್ಕೆ ಚಿತ್ರದುರ್ಗ ಸಾಕ್ಷಿಯಾಗಲಿರುವಂತಹ ಈ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸಂಸದ ಗೋವಿಂದ ಕಾರಜೋಳ, ರಮೇಶ್ ಗೌಡ ಅವರ ನೇತೃತ್ವದಲ್ಲಿ ಇಡೀ ತಂಡ ಕೋಟೆನಾಡಿನಲ್ಲಿ ಇತಿಹಾಸವನ್ನು ಬರೆಯಲು ಸಜ್ಜಾಗಿದೆ. ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದ ಗಮನ ಈಗ ಚಿತ್ರದುರ್ಗದತ್ತ ನೆಟ್ಟಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ. ಕಾರ್ಯಕ್ರಮನ 50 ವರ್ಷದ ಅವರ ಹೋರಾಟದ ಜೀವನದ ಬಗ್ಗೆ, 50 ವರ್ಷದ ರಾಜಕೀಯದ ಸಾಧನೆ ಬಗ್ಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಂದು ಸೇರಿರೋದು ಬಹಳ ಸಂತೋಷ. ಈ ಅಭಿಮಾನೋತ್ಸವದ ಹೈಲೈಟ್ ಅಂದ್ರೆ ಅದು ಅನ್ನದಾಸೋಹ. ಕಾರ್ಯಕ್ರಮಕ್ಕೆ ಬರುವಂತಹ ಲಕ್ಷಾಂತರ ಅಭಿಮಾನಿಗಳಿಗೆ ಯಾವುದೇ ಕೊರತೆಯಾಗಬಾರದು ಅಂತ ಬೆಂಗಳೂರು ಭಾಗದ ಬಿಜೆಪಿ ಶಾಸಕರಿಗೆ ಊಟದ ಜವಾಬ್ದಾರಿ ನೀಡಲಾಗಿದೆ. 100ಕ್ಕೂ ಹೆಚ್ಚು ಊಟದ ಕೌಂಟರ್ಗಳನ್ನು ತೆರೆಯಲಾಗ್ತಾ ಇದೆ. ಬಿಸಿಲಿನ ಹಿನ್ನೆಲೆ ನೀರು, ಮಜ್ಜಿಗೆ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಟೊಮೊಟೊ ಬಾತು, ಮೊಸರನ್ನ, ಉಪ್ಪಿನಕಾಯಿ ಮತ್ತು ಮೈಸೂರು ಪಾಕ್ ಇದನ್ನು ಕೊಡಬೇಕು. 12 ಗಂಟೆ ಆದ ನಂತರ ವೆಜಿಟೇಬಲ್ ಪಲಾವು, ಮೊಸರನ್ನ ಕಾಮನ್ ಆಗಿರ್ತದೆ ಬಿಸಿಲಿರೋದ್ರಿಂದ, ಮತ್ತೆ ಮೈಸೂರು ಪಾಕು ಉಳಿಕೆದು ಕೊಡ್ತೀವಿ. ಮತ್ತೆ ಕುಡಿಯೋ ನೀರನ್ನ, ಬಾಟಲ್ ನೀರನ್ನ, ಮಿನರಲ್ ವಾಟರ್ನ ಕೂಡ ಕೊಡ್ತೀವಿ. ಇದೇ ಮೇ 9ಕ್ಕೆ ಚಿತ್ರದುರ್ಗ ಸಾಕ್ಷಿಯಾಗಲಿರುವಂತಹ ಈ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಸಂಸದ ಗೋವಿಂದ ಕಾರಜೋಳ, ರಮೇಶ್ ಗೌಡ ಅವರ ನೇತೃತ್ವದಲ್ಲಿ ಇಡೀ ತಂಡ ಕೋಟೆನಾಡಿನಲ್ಲಿ ಇತಿಹಾಸವನ್ನು ಬರೆಯಲು ಸಜ್ಜಾಗಿದೆ. ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದ ಗಮನ ಈಗ ಚಿತ್ರದುರ್ಗದತ್ತ ನೆಟ್ಟಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ.